ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಮಾತಿಗೆ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ಗೆ ಸಲಹೆ ಕೊಟ್ಟಿದ್ದಾರೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು. ಯಂಗ್ಸ್ಟರ್ ಶಾಸಕ ಆ ರೀತಿ ಮಾತನಾಡೋದು ಸರಿಯಲ್ಲ. ದೊಡ್ಡವರ ಬಳಿ ಸಂಘರ್ಷ ಬೇಡ, ನೋಡಿ ಕಲಿತುಕೊಳ್ಳಬೇಕು. ರಾಜಕೀಯದಲ್ಲಿ ನಾನು ಯಾವಾಗಲೂ 1ನೇ ಕ್ಲಾಸ್ ಅಂತೀನಿ. ರಾಜಕಾರಣ ಮುಳ್ಳಿನ ಹಾಸಿಗೆ, ಭಾಷೆ ಎಲ್ಲದಕ್ಕಿಂತ ಕೆಟ್ಟದ್ದು. ನೋಡಿ, ರಾಜಕೀಯದಲ್ಲಿ ನಾನು ಯಾವಾಗಲೂ 1ನೇ ಕ್ಲಾಸ್ ಅಂತೀನಿ. ಸೋಮಣ್ಣ ಅವರು ಮಾತಾಡಿರುವಂತ ಮಾತುಗಳು. ರಾಜಕಾರಣ ಮುಳ್ಳಿನ ಹಾಸಿಗೆ, ಭಾಷೆ ಎಲ್ಲದಕ್ಕಿಂತ ಕೆಟ್ಟದ್ದು. ಅವರು ಸಿಕ್ಕಾಗ ಸಲಹೆ ಕೊಡ್ತೇನೆ ಅಂತ ಕೇಂದ್ರ ಸಚಿವ ಸೋಮಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಈ ವಿಚಾರ ಇದೆಯಲ್ಲ, ಇದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ನೋಡಿ, ಅವರ ಒಂದು ಹಾವ ಭಾವ ಆಗಿರ್ಬೋದು, ಶಾಸಕರವರು ಪ್ರದೀಪ್ ಈಶ್ವರ್ ಶಾಸಕರು ಅವರು ಮಾತಾಡೋ ಮಾತುಗಳು, ಮಾತಿನ ಶೈಲಿ ಆಗಿರ್ಬೋದು, ಏಕವಚನದಲ್ಲಿ ಒಬ್ಬ ಸೀನಿಯರ್ ಲೀಡರ್ ಕುಮಾರಸ್ವಾಮಿ ಅವರು, ಮಾಜಿ ಮುಖ್ಯಮಂತ್ರಿಗಳು, ತಾಕತ್ತಿದ್ರೆ ದಮ್ಮಿದ್ರೆ ನನ್ನ ಎದುರಿಗೆ ಬಂದು ನಿಲ್ಲು, ಗೆದ್ದು ತೋರಿಸು, ಒಂಥರ ಅದು ಸರಿ ಅನ್ಸಲ್ಲ ಯಾರಿಗೇ ಆದ್ರೂ ಕೂಡ. ಸೊ ಆ ನಿಟ್ಟಿನಲ್ಲಿ ಯಂಗ್ಸ್ಟರ್ ಶಾಸಕ ಆ ರೀತಿಯಾಗಿ ಮಾತನಾಡೋದು ಸರಿಯಲ್ಲ, ಬುದ್ಧಿವಾದ ಹೇಳ್ತೇನೆ ಮುಂದಿನ ದಿನಗಳಲ್ಲಿ ಅಂತ ಸೋಮಣ್ಣ ಅವರು ಮಾತನಾಡಿರೋದು. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಬೆನ್ನಿಗೆ ಕಾಂಗ್ರೆಸ್ ನಿಂತ್ಕೊಂಡಿದೆ. ಪ್ರಚೋದನೆ ಮಾಡಿ ಚಪ್ಪಲಿ ತೂರೋದು ಸರಿನಾ ಅಂತ ಪ್ರಶ್ನೆಯನ್ನ ಮಾಡಿರೋದು. ರಾಜಕೀಯದಲ್ಲಿ ಆರೋಪ ಮಾಡಿದ ಕ್ಷಣ ಆ ಕೃತ್ಯ ಸರಿಯಲ್ಲ. ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ದೈಹಿಕ ಹಲ್ಲೆ ಅಪರಾಧವೇ ಸರಿ. ಅವರಿಗೆ ಇಂದು ಆಗೋದು ನಾಳೆ ಇನ್ನೊಬ್ಬರಿಗೂ ಆಗಬಹುದು. ಚಿಕ್ಕಬಳ್ಳಾಪುರದಲ್ಲಾದ ಘಟನೆಗೆ ಸಚಿವರಿಬ್ಬರು ಖಂಡಿಸಿದ್ದಾರೆ. ಒಂದ್ ಕಡೆ ಬಿಜೆಪಿ ಕಿಡಿಕಾರ್ತಾ ಇರೋದು ಯಾರ ವಿರುದ್ಧ? ಪ್ರದೀಪ್ ಈಶ್ವರ್ ವಿರುದ್ಧ. ಅದಾದ ನಂತರ ಕಾಂಗ್ರೆಸ್ನವರು ಪ್ರದೀಪ್ ಈಶ್ವರ್ ಅವರ ಮಾತುಗಳನ್ನ ಸಮರ್ಥನೆ ಮಾಡಿಕೊಳ್ತಾ ಇರೋದು. ಜೊತೆಗೆ ಈ ಚಪ್ಪಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಚರ್ಚೆ ಅಂತೂ ನಡೀತಾನೆ ಇದೆ. ನಾನು ಆತ ಯಾರು ಅಂತ ಇವತ್ತು ನೋಡಿಲ್ಲ. ಒಬ್ಬ ಯಂಗ್ಸ್ಟರ್ಸು ಅವನು ಏನ್ರಿ ಮಾತಾಡ್ತಾನೆ ಮನೆಗ, ಎಲ್ಲರೂ ಉಂಟೇನಪ್ಪ. ಯಾವುದೋ ಒಂದು ಸಣ್ಣ ಘಟನೆನ ನಾನು OBC, ನಾನು ಆ ಜಾತಿ, ನಾನು ಈ ಜಾತಿ, ದೇಶ ಉಳಿತದ? ನಿನ್ನಂಥ ಜನಪ್ರತಿನಿಧಿಗಳು ಈ ಥರ ನಡ್ಕೊಂಡ್ರೆ, ನೀನು ಒಂದು ಒಳ್ಳೆ ಇದೇನೋ ಮಾಡಿದಾರಂತೆ ಪರಿಶ್ರಮ ಅಂತಾನೆ ಏನೋ ಒಂದು ಕೋಚಿಂಗ್ ಸೆಂಟರ್ ಏನೋ ಮಾಡಿ ಇದೇನೇ ನಿಮ್ಮ ಮಕ್ಳಿಗೆ ಹೇಳ್ಕೊಡೋದು. ದಯವಿಟ್ಟು ಈ ಹುಡುಗಾಟಿಕೆ ಬಿಟ್ಟು, ಕುಮಾರಸ್ವಾಮಿ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಜನ ಇದ್ದಾರೆ. ಅವರ ಜೊತೆಯಲ್ಲಿ ನೀವೆಲ್ಲ ಸಂಘರ್ಷ ಮಾಡೋದು ಬಿಟ್ಟು ಕಲ್ತ್ಕೊಳ್ಳೋದು ಕೊಡಿ. ನಾನು ಇನ್ನೂ 1ನೇ ಕ್ಲಾಸ್ ಅಂತೀನಿ ನಾನು ಪದೇ ಪದೇ. ರಾಜಕಾರಣ ಮುಳ್ಳಿನ ಹಾಸಿಗೆ, ಭಾಷೆ ಎಲ್ಲಕ್ಕಿಂತ ಕೆಟ್ಟದ್ದು. ಆ ಭಾಷೆಯನ್ನು ನೀವು ಇದೇ ರೀತಿ ಇಟ್ಕೊಂಡು ಏನು ಮುಖ್ಯ ಮಾಡಬೇಕು ಅನ್ನೋ ನನಗೆ ಈ ನಿಮಿಷಕ್ಕೂ ಗೊತ್ತಿದೆ. ಅವತಾರ ಸಿಕ್ಕಿದ್ರೆ ನಾನು ಅವ್ರಿಗೆ ಏನೇನು ಹೇಳ್ಬೇಕು ಹೇಳ್ತೀನಿ. ನೋಡಿ, ಯಾರೇ ಕೂಡ ನೋಡಿ ಕೆರಳಿಸೋದು. ಈಗ ಚಪ್ಪಲಿ ಹೊಡೆಯೋದು ಕರೆಕ್ಟಾ ಒಬ್ಬ ಶಾಸಕರಿಗೆ? ಇಲ್ಲ, ಯಾರು ನೋಡಿ, ಯಾರು ಕೂಡ ಪ್ರಚೋದನೆ, ಯಾರಿದ್ರು ಅಷ್ಟೇ ಪ್ರಚೋದನೆ ಕೊಡೋದು ತಪ್ಪು. ಅದು ನಮ್ಮ ಶಾಸಕರಿರ್ಬೋದು, ಅವ್ರ ಶಾಸಕರಿರ್ಬೋದು, ಎಲ್ಲರೂ ಕೂಡ ಕಾನೂನಿನ ಇತಿಮಿತಿನಲ್ಲಿದ್ದರೆ ರಾಜ್ಯಕ್ಕೂ ಒಳ್ಳೆ ಹೆಸರು, ನಮ್ಮ ಬೆಂಗಳೂರಿಗೂ ಒಳ್ಳೆ ಹೆಸರು. ಆದ್ದರಿಂದ ಯಾರೇ ತೊಡೆ ತಟ್ಟದಿರ್ಬೋದು, ಪ್ರಚೋದನೆಗೆ ಒಳಗಾಗ್ಬೋದು, ಆಗಬಾರ್ದು. ಎಸ್ಪೆಷಲಿ ಪೊಲೀಸರು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು. ಆದರೆ ನೀವೇ ಹೇಳಿ, ಪ್ರಚೋದನೆ ಕೊಡ್ತಾ ಇರೋದು ಕಾರಣಗಳೇನು? ಏನು ನೆಸೆಸರಿ ಇತ್ತಪ್ಪ? ಏನೋ ಒಂದು ಆರೋಪ ಬಂದಿದೆ ಅವ್ರ ಮೇಲೆ. ಏನು ಫಸ್ಟ್ ಟೈಮ್ ಬಂದಿದೆಯಾ ಇಂಥ ಆರೋಪಗಳೆಲ್ಲ? ಹಲವಾರು SITಗಳು ರಚನೆ ಆಗಿದೆ ಅವ್ರ ಮೇಲೆ, ಎಲ್ಲ ಎದುರಿಸಿದಾರಲ್ಲ. ಇದನ್ನು ಏನೋ ಹೇಳಿದ್ದಾರೆ, ಅದಕ್ಕೆ ಸರಿಯಾಗಿ ಉತ್ತರ ಕೊಡೋದು ಬಿಟ್ಟು ನೀವು ಜನರು ಬಿಟ್ಟರೆ ಅದು ಸರಿನಾ? ನೋಡಿ, ಪ್ರಜಾಪ್ರಭುತ್ವದಲ್ಲಿ ಯಾವುದೇ ವ್ಯಕ್ತಿ ಮೇಲೆ, ಒಬ್ಬ ಜನಪ್ರತಿನಿಧಿ ಮೇಲೆ, ಪ್ರದೀಪ್ ಈಶ್ವರ್ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಬಿಜೆಪಿ ಆಗ್ಬೋದು, JDS ಆಗ್ಬೋದು, ಅವ್ರು ಯಾರ ಮೇಲೆ ಆದ್ರೂ ಈ ತರ ದೈಹಿಕ ಹಲ್ಲೆ ಮಾಡೋದು ಇದು ಅಪರಾಧ. ಇದನ್ನ ಯಾರು ಕೂಡ ಸಹಿಸಕ್ಕಾಗಲ್ಲ. ಇವತ್ತೊಂದಿನ ಅವ್ರಿಗಾಗೋದು ಇನ್ನೊಬ್ರಿಗಾಗ್ಬೋದು. ಅದನ್ನ ಇದನ್ನ ನಾನು ಖಂಡಿಸ್ತೇನೆ.